ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ ಮಧುವೇಲ್, ಸೇಫ್ IVF ಸೆಂಟರ್ ಶಿವಮೊಗ್ಗ. ನನ್ನ ಕಳೆದ ವಿಡಿಯೋದಲ್ಲಿ ನಾನು ಮುಲ್ಲೇರಿಯನ್ ಅನಾಮಲೀಸ್ ಬಗ್ಗೆ ಮಾತಾಡ್ತಾ ಇದ್ದೆ. ಏನಿದು ಮುಲ್ಲೇರಿಯನ್ ಅನಾಮಲೀಸ್ ಅಂತಂದ್ರೆ, ಈ ನಾವು ಡೆವಲಪ್ಮೆಂಟಲ್ ಸ್ಟೇಜಸ್ ಇದ್ದಾಗ ಹೆಣ್ಮಕ್ಳಿಗೆ ಈ ಯೂಟ್ರಸ್ ಸರ್ವಿಕ್ಸ್ ಎಲ್ಲ ಡೆವಲಪ್ ಆಗಂಥದ್ದು ಪ್ಯಾರಾಮೀಸೋನೆಫ್ರಿಕ್ ಡಕ್ಟ್ ಅಥವಾ ಮುಲ್ಲೇರಿಯನ್ ಡಕ್ಟ್ ಅನ್ನೋಂಥದ್ದು. ಅದು ಒಂದು ಪೇರ್ ಇರುತ್ತೆ, ಅಂದ್ರೆ ಎರಡು ಇರುತ್ತೆ. ಪೇರ್ ಅಂದ್ರೆ ಎರಡು ಮುಲ್ಲೇರಿಯನ್ ಡಕ್ಟ್ಗಳು ಮಧ್ಯ ಒಂದುಗೂಡಿ ಅದೇನ್ ಮಾಡುತ್ತೆ, ಮೋಸ್ಟ್ ಪ್ರಾಕ್ಸಿಮಲ್ ಪಾರ್ಟ್ ಏನ್ ಮಾಡುತ್ತೆ, ಅದು ಫೆಲೋಪಿಯನ್ ಟ್ಯೂಬ್ಸ್ ನ ಮಾಡುತ್ತೆ. ಮೋಸ್ಟ್ ಡಿಸ್ಟಲ್ ಪಾರ್ಟ್ ಏನಾಗುತ್ತೆ, ಅದು ಫ್ಯೂಸ್ ಆಗ್ಬಿಟ್ಟು ಯೂಟ್ರಸ್, ಸರ್ವಿಕ್ಸ್ ಮತ್ತೆ ಅಪ್ಪರ್ 1/3 ಆಫ್ ದ ವೆಜೈನ್ ಅನ್ನ ಫಾರ್ಮ್ ಮಾಡುತ್ತೆ. ಈ ಫಾರ್ಮೇಶನ್ ಅಲ್ಲಿ ಹೆಚ್ಚು ಕಡಿಮೆ ಆದಾಗ ನಾರ್ಮಲ್ ಆಗಿ ಯೂಟ್ರಸ್ ಆಗಿರೋದಿಲ್ಲ. ಇದು ಅನಾಟಮಿಕಲ್ ವೇರಿಯಂಟ್ಸ್ ಅಂತ ಇರುತ್ತೆ. ಅದರಲ್ಲಿ ಟು ನೇಮ್ ಎ ವೆರಿ ಫ್ಯೂ ಮೋಸ್ಟ್ ಕಾಮನ್ ಏನಂತಂದ್ರೆ, ಸೆಪ್ಟೇಟ್ ಯೂಟ್ರಸ್ ತುಂಬಾ ಕಾಮನ್, ಅದು ಅರೌಂಡ್ 50 to 51% ಅಲ್ಲಿ ಇರುತ್ತೆ. ಆನಂತರ ಬೈಕಾರ್ನೇಟ್ ಯೂಟ್ರಸ್ ಅಂತ ಇರುತ್ತೆ, ಅದನ್ನ ಅರೌಂಡ್ 35% ಅಲ್ಲಿ ಇರುತ್ತೆ. ಅದಾದ ನಂತರ ಯೂನಿಕಾರ್ನೇಟ್ ಯೂಟ್ರಸ್ ಅಂತ ಇರುತ್ತೆ, ಯೂಟ್ರೈನ್ ಡೈಡೆಲ್ಫಿಸ್ ಅಂತ ಇರುತ್ತೆ, ಆರ್ಕೇಟ್ ಯೂಟ್ರಸ್ ಅಂತ ಇರುತ್ತೆ. ಸೊ ಹೀಗಾಗಿ ಈ ಥರ ವೇರಿಯಸ್ ಫಾರ್ಮ್ಸ್ ಆಫ್ ಮುಲ್ಲೇರಿಯನ್ ಅನಾಮಲೀಸ್ ಇರುತ್ತೆ. ಇದ್ರ ಬಗ್ಗೆ ಡೀಟೇಲ್ ಆಗಿ ಮಾತಾಡೋಣ. ಒಂದೊಂದರ ಬಗ್ಗೆ ಡೀಟೇಲ್ ವಿಡಿಯೋಸ್ ಶೇರ್ ಮಾಡ್ತೀನಿ ನನ್ನ ಮುಂದಿನ ದಿನಗಳಲ್ಲಿ. ಧನ್ಯವಾದಗಳು.